ರಿಯಲ್ ಸ್ಟಾರ್ ಉಪೇಂದ್ರ ಅವ್ರನ್ನ ಬುದ್ಧಿವಂತ ನಿರ್ದೇಶಕ ಅಂತೀವಿ. ಇವತ್ತು ಬುದ್ಧಿವಂತರನ್ನ ಒಂದ್ ರೀತಿ ಹ್ಯಾಕ್ ಮಾಡುವಂತ ಕೆಲಸ ಆಯ್ತು ಅಂತ ಅನಿಸ್ತಾ ಇದೆ ಸರ್, ಹೇಗೆ ಅಂತ? ಇಲ್ಲ ಅದೇ ಹೇಳದ್ನಲ್ಲ, ನಂದು ಯೂಶಲಿ ನನ್ನ ನಂಬರ್ ಬರಲ್ಲ, ಯಾಕಂದ್ರೆ ನಾನು ಯಾವಾಗ ಬ್ಲಾಕ್ ಮಾಡಿರ್ತೀನಿ, ನನ್ನ ನಂಬರ್ಗೆ ಇನ್ಕಮಿಂಗ್ ಬರಲ್ಲ ನಂದು. ಬಟ್ ಪ್ರಿಯಾ ಅವ್ರದ್ದು ಏನಂದ್ರೆ ಅವ್ರು ಯಾವಾಗ ಒಂದು ಓಪನ್ ಇಟ್ಟಿರ್ತಾರೆ, ಅಕಸ್ಮಾತ್ ಸ್ಕೂಲಿಂದ ಬರ್ಬೋದು, ಮಕ್ಳದೇನೋ ಬರ್ಬೋದು, ಯಾವುದೋ ನಂಬರ್ಗೆ ಬರ್ಬೋದು ಅಂತ ಅವ್ರು ಓಪನ್ ಇಟ್ಟೇ ಇರ್ತಾರೆ. ಸೊ ಆ ನಂಬರ್ಗೆ ಒಂದು ಫೋನ್ ಬಂದಿದೆ. ಆ ಫೋನ್ ಮಾಡಿಬಿಟ್ಟು ಈ ಥರ ನಿಮ್ದು ಒಂದು ಡೆಲಿವರಿ ಇದೆ, ಡೆಲಿವರಿ ಬಾಯ್ ಹುಡುಕ್ತಾ ಇದ್ದಾನೆ, ಈ ನಂಬರಿಗೆ ಫೋನ್ ಮಾಡಿ ಬರ್ತಾರೆ ಅಂತ. ಇವ್ರು ಇಮಿಡಿಯೇಟಾಗಿ ಫೋನ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ವರ್ಕ್ ಆಗ್ತಾ ಇಲ್ಲ, ಹೋಗಿಲ್ಲ, ಅದು ಫೋನ್ ಮಾಡ್ತಿದ್ದಂಗೆ ಹ್ಯಾಕ್ ಆಗ್ಬಿಟ್ಟಿದೆ. ನನ್ನ ನಂಬರ್ ಇಸ್ಕೊಂಡು ಮಾಡಿದ್ದಾರೆ, ನನ್ನ ನಂಬರ್ ಹ್ಯಾಕ್ ಆಗಿದೆ. ಇದು ಹೋಗ್ತಿಲ್ಲ ಅನ್ಬಿಟ್ಟು ಮಾದೇವ್ ಹತ್ರ ಇಸ್ಕೊಂಡು ಅದು ಮಾಡಿದ್ದಾರೆ, ಅವನದು ಹ್ಯಾಕ್ ಆಗಿದೆ. ಸರ್ ಎಕ್ಸಾಕ್ಟ್ ಆಗಿ ಎಷ್ಟು ಗಂಟೆಗೆ ಆಯ್ತು? ನಿಮ್ಗೆ ಎಷ್ಟು ಗಂಟೆಗೆ ಇದು ಹ್ಯಾಕ್ ಅಂತ ನಿಮ್ ಗಮನಕ್ಕೆ ಬಂದಿದ್ದು ಯಾವಾಗ? ಈಗ 10 ಗಂಟೆ ಮಾಡಿರೋ ಮೇಲೆ ಅವ್ರ ಬ್ರದರ್ ಫೋನ್ ಮಾಡಿದ್ದಾರೆ. ಯಾರು? ನಮ್ಮ ಪ್ರಿಯಾ ಅವ್ರ ಬ್ರದರ್. ಈ ತರ ನಿಮ್ ಫೋನ್ ಹ್ಯಾಕ್ ಆಗಿದೆ, ನಿಮ್ ಫೋನ್ ವರ್ಕ್ ಆಗ್ತಾ ಇಲ್ಲ ಅಂತ ನನ್ನ ಇನ್ನೊಂದು ನಂಬರಿಗೆ ಫೋನ್ ಮಾಡಿ ನನಗೆ ಹೇಳಿದ್ದಾರೆ. ಅವಾಗ ಗೊತ್ತಾಗಿದೆ ಆಯುಷ್ ದುಡ್ಡು ಹಾಕಿದ್ದಾನೆ ಅಂತ. ಆಮೇಲೆ ನೋಡಿದ್ರೆ ಬೇರೆಯವ್ರು ನನ್ನ ಇನ್ನೊಂದು ನಂಬರಿಗೆ ಫೋನ್ ಮಾಡಿದ್ರು, ಅವ್ರ ನಂಬರು ಕೂಡ ಇದಾಗಿಲ್ಲ, ಅವರು ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಇಬ್ರು. ಅವಾಗ ನಾವು ಇಮಿಡಿಯೇಟ್ ಆಗಿ ಇಲ್ಲಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟು ಸೈಬರ್ ಇದಕ್ಕೂ ಕಂಪ್ಲೇಂಟ್ ಮಾಡಿದ್ದೀವಿ. ಸ್ವಲ್ಪ ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಫಾರ್ವರ್ಡ್ ಎಲ್ಲ ಮಾಡಿದ್ದಾರೆ. ಆಮೇಲೆ ಆ ಬ್ಯಾಂಕ್ ಎಲ್ಲೆಲ್ಲಿ ದುಡ್ಡು ಹೋಗಿದೆಯೋ ಅದನ್ನು ಚೇಂಜ್ ಮಾಡ್ತಾ ಇದ್ದಾರೆ. ನೋಡೋಣ ಸರ್, ಈಗ ಎಷ್ಟು ಅಮೌಂಟ್ ಎಲ್ಲರೂ ಕಳಿಸಿದ್ದಾರೆ ಅನ್ನೋ ಮಾಹಿತಿ ನಿಮಗೆ ಎಕ್ಸಾಕ್ಟ್ ಆಗಿ ಈಗಿರುವಂತದ್ದು, ಮತ್ತೆ ಯಾರು ಹ್ಯಾಕ್ ಮಾಡಿದ್ದಾನೆ ಅಂತ ಇನ್ಫಾರ್ಮೇಶನ್ ಈಗ ಗೊತ್ತಾಗಿದೆ? ನಂಬರ್ಗಳು ಚೇಂಜ್ ಆಗ್ತಿರೋದು, ಬೇರೆ ಬೇರೆ ನಂಬರ್ ಇಂದ ದುಡ್ಡು ಕೇಳ್ತಾ ಇದ್ದಾರೆ, ಬೇರೆ ಬೇರೆ ನಂಬರ್ಗೆ ದುಡ್ಡು ಕಳಿಸಿ ಅಂತ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಇದಕ್ಕೆ. ನನಗೆ ಗೊತ್ತಾಗ್ತಿಲ್ಲ ಅದು ಇವರು ಏನೋ ಈ ತರ ನಮ್ಮ ನಂಬರಿಂದ ಹೋಗಿ ಈ ನಂಬರ್ಗೆ ದುಡ್ಡು ಕಳಿಸಿ ಅಂದಾಗ ಕಳಿಸೋರು ಯೋಚನೆ ಮಾಡೋಕೆ ಸ್ವಲ್ಪ ಇದ್ಯಾಕೆ ಬೇರೆ ನಂಬರ್ ಯಾವ್ದೋ ಕೊಡ್ತೀರಿ, ಇದ್ಯಾರ ನಂಬರ್ ಅಂತ ಗೊತ್ತಾಗದೆ ಕಳಿಸ್ಬಿಡ್ತಾ ಇದ್ದಾರೆ ಪಾಪ. ಸರ್, ಈಗ ಬೆಳಗ್ಗೆ ನಾನು ಮೆಸೇಜ್ ಮಾಡಿದೆ ಮೇಡಮ್ಗೆ, ಅಂದ್ರೆ ಒಂದು ಪ್ರೋಗ್ರಾಮ್ಗೆ ಇರ್ಬೋದು ಅಂತ, ಈ ತರದ ವಿಚಾರ ಆಗಿ ನನಗೂ ಕೂಡ 55,000 ಕಳಿಸಿ ಅಂತ ಮೇಡಮ್ ನಂಬರ್ ಇಂದ ಬಂತು. ಹಾಗಾಗಿ ಒಂದ್ ರೀತಿ ಶಾಕ್ ಆಯ್ತು ನನಗೆ. ಮೇಡಮ್ ಯಾವತ್ತೂ ಕೇಳಲ್ಲ ಅನ್ನೋ ನಿಮ್ಗೆ ನಾನ್ ಕಳ್ಸಕ್ ಸಾಧ್ಯನೇ ಇಲ್ಲ ಸರ್, ನನ್ನ ಹತ್ರ ಇರ್ಲಿಲ್ಲ. ಆಯ್ತಾ? ಅಂದ್ರೆ ಈಗ ನಿಮ್ಮ ಜೊತೆಗೆ ಆಪ್ತರು ಯಾರೆಲ್ಲ ಇದನ್ನ ಶೇರ್ ಮಾಡಿದ್ದಾರೆ ನಿಮ್ಮ ಹತ್ರ ಅಂತ? ಏನ ಯಾರೆಲ್ಲ ಕಳಿಸಿದೀನಿ ಅಂತ ಶೇರ್ ಮಾಡಿದ್ದಾರೆ ಅಂತ? ಇಲ್ಲ, ನನಗ್ ಜಾಸ್ತಿ ನನ್ನ ಕಡೆಗೆ ಹೋಗಿರೋದಕ್ಕಿಂತ ಪ್ರಿಯಾ ಫ್ರೆಂಡ್ಸ್ ಗಳಿಗೆ ಜಾಸ್ತಿ ಹೋಗಿದೆ ನಂಬರ್ಗಳು, ಅವ್ರು ಕ್ಲೋಸ್ ಇರೋರಿಗೆ. ಅರ್ಥ ಆಯ್ತಾ? ನನ್ಗೆ ಯಾವ್ದಕ್ಕೂ ಹೋಗಿಲ್ಲ. ಸೊ ನನ್ನ ನಂಬರ್ ಬ್ಲಾಕ್ ಆಗ್ಬಿಟ್ಟಿದೆ. ಅಂದ್ರೆ ನನ್ನ ನಂಬರ್ಗೆ ಫೋನ್ ಬಂದ್ರೆ ಫೋನ್ ಎತ್ತಕ್ಕಾಗ್ತಿಲ್ಲ. ಈಗ ಯೂಶಲಿ ಏನಾಗುತ್ತೆ, ಈಗ ಪ್ರಿಯಾ ಕೇಳಿದ್ರೆ ನೀವು ನನಗೆ ಫೋನ್ ಮಾಡಿ ತಿಳ್ಕೊಂತೀರಾ, ಆ ಫೋನು ವರ್ಕ್ ಆಗ್ತಿಲ್ಲ, ಅವ್ರ ಫೋನು ವರ್ಕ್ ಆಗ್ತಾ ಇಲ್ಲ. ಸೊ ಎಮರ್ಜೆನ್ಸಿ ಇದೆ ಅಂತ ಕಳಿಸ್ತಾ ಇದ್ದಾರೆ. ಆತರ ಹೆಂಗೆ ನೀವು ಅವಾಗ ಇಮಿಡಿಯೇಟ್ ಆಗಿ ಈ ರೀತಿ ಅಂದ್ರೆ ಒಂದು ಘಟನೆ ಆದಾಗ ಏನ್ ರಿಯಾಕ್ಟ್ ಮಾಡಿದ್ರು ಮೇಡಮ್? ಮೇಡಮ್ ಏನ್ ಹೇಳಿದ್ರು ನಿಮ್ಗೆ? ಅವಾಗ ಹೇಳಿದ್ರು ಮೇಡಮ್ ಟೆನ್ಷನ್ ಇದ್ರೆ ಯಾರು ಎಷ್ಟು ಜನ ದುಡ್ಡು ಕಳಿಸ್ತಾ ಇದ್ದಾರೋ, ಯಾರ್ಯಾರು ಮೆಸೇಜ್ ಹೋಗ್ತೀವಿ ಅಂತ ಬಂದಿಲ್ಲಿ. ಅದಕ್ಕೆ ಇಮಿಡಿಯೇಟ್ ನಾವು ಮಾಡಿದ್ವಿ, ಒಂದು ಸೋಷಿಯಲ್ ಮೀಡಿಯಾಗೆಲ್ಲ ಒಂದು ವಿಡಿಯೋ ಹಾಕಿದ್ವಿ. ನನ್ನ ಟ್ವಿಟರಲ್ಲಿ, ಅವ್ರ ಟ್ವಿಟರಲ್ಲಿ, ಇನ್ಸ್ಟಾಲಿ, ಫೇಸ್ಬುಕ್ ಅಲ್ಲೆಲ್ಲ ವಿಡಿಯೋ ಮಾಡಿದ್ವಿ. ಆದಷ್ಟು ಶೇರ್ ಮಾಡಿ ಇದನ್ನ ಬೇರೆಯವ್ರಿಗೆ ಅಂತ. ಸೊ ನೋಡೋಣ. ಕೊನೆಯದಾಗಿ ಸರ್, ಅದೇ ನಿಮ್ ಯುವ ಸಿನಿಮಾದಲ್ಲಿ ಹೇಳಿದ್ರಿ ಮೊಬೈಲ್ ಹೆಂಗೆ ಮುಂದಿನ ದಿನಗಳಲ್ಲಿ ಯೂಸ್ ಆಗ್ಬೋದು ಅನ್ನೋದು, ಈಗ ನಿಮ್ಗೆ ಈ ರೀತಿ ಯಾಕಾಯ್ತಲ್ಲ, ಏನ್ ಹೇಳ್ತೀರಿ ಅಂತ? ಅಲ್ಲ ನೋಡಿ, ಅದೇ ಎಷ್ಟು ಹುಷಾರಿದ್ರು ಸಾಲದು. ಸೊ ಇದು ಒಂದ್ ರೀತಿ ಒಳ್ಳೇದೇ ಆಗಿರೋದು, ಯಾಕಂದ್ರೆ ನಮ್ಮಿಂದ ಒಂದೇ ಜನಕ್ಕೆ ಗೊತ್ತಾಗುತ್ತೆ, ಬೇರೆ ಯಾರು ಈ ತರ ಮಾಡಬಾರ್ದು. ಹುಷಾರಾಗಿರಿ ಅಷ್ಟೇ, ಯಾವ್ದೋ ಅನ್ನೋನ್ ನಂಬರ್ ಬಂದಾಗ ಹುಷಾರಾಗಿರಿ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದ ಉಪಯೋಗ ಮತ್ತು ದುರುಪಯೋಗ ಸರ್ ಹೇಗೆ ಹೇಳ್ತೀರಿ ಸರ್ ಫೈನಲಿ? ಖಂಡಿತ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳ್ಬೇಕಷ್ಟೇ. ಸರ್, ಒಂದು ಫೈನಲಿ ಬಿಹಾರದವರು ಅಂತ ಮಾಹಿತಿ ಗೊತ್ತಾಯ್ತು ಅಂತ ಹೇಳಿದ್ರೆ ಅದೇನಾದ್ರು ಮಾಹಿತಿ ಸಿಗ್ತಾ? ಎಲ್ಲೆಲ್ಲಿಂದನೋ ಬರ್ಬೋದು. ಒಂದು ಗೊತ್ತಾಗಿತ್ತು, ಒಂದ್ ನಂಬರ್ ಯಾವ್ದು ಅಂತ ಹುಡುಕಿದಾಗ ಅದು ಬಿಹಾರ್ ನಂಬರ್ ಅಂತ ಗೊತ್ತಾಯ್ತು. ಒಂದು ಬ್ಯಾಂಕ್ ಅಕೌಂಟ್ ಯಾವ್ದು ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಹೋಗಿದೆ ಅಂತ ಗೊತ್ತಾಯ್ತು. ಆತರ ಚೇಂಜ್ ಮಾಡ್ತಾ ಇದ್ದಾರೆ. ಈಗ ಹಣನ ವಾಪಸ್ ಪಡೆದುಕೊಳ್ಳುವಂತ ಸಾಧ್ಯತೆಗಳಿದೆಯಾ ಹೇಗೆ? ಅದು ಬ್ಯಾಂಕ್ ಹೋಗಿ ಅದನ್ನ ಬ್ಲಾಕ್ ಮಾಡಿಸಿ ಆ ಅಕೌಂಟ್ ನ ಮತ್ತೆ ಪ್ರಾಪರ್ ಆಗಿ ಇವರಿಂದನೇ ದುಡ್ಡು ಹೋಗಿದೆ ಕನ್ಫರ್ಮ್ ಆಮೇಲೆ ಅವ್ರು ವಾಪಸ್ ಮಾಡ್ತಾರೆ. ಅದೆಲ್ಲ ಅಷ್ಟು ಈಸಿ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಇದಿಷ್ಟು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಜಗನ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.